ನಮಸ್ಕಾರ. ಇಂದಿನ ಈ ಡೀಪ್ ಡೈವ್ ಕಾನೂನು ವಿಶ್ಲೇಷಣೆಗೆ ನಿಮ್ಗೆಲ್ಲ ಸ್ವಾಗತ. ನೋಡಿ, ಬ್ಯಾಂಕಿಂಗ್ ಅಂದ ತಕ್ಷಣ ನಮ್ಗೆಲ್ರಿಗೂ ನೆನಪಾಗೋದು ದುಡ್ಡು ಜಮಾ ಮಾಡೋದು ಇಲ್ಲ ಸಾಲ ತಗೊಳ್ಳೋದು ಅಲ್ವಾ? ಆದರೆ ಒಬ್ಬ ಕಾನೂನು ವಿದ್ಯಾರ್ಥಿಯಾಗಿ ನಾವು ಇದನ್ನು ನೋಡೋ ದೃಷ್ಟಿಕೋನನೇ ಬೇರೆ. ವಾಸ್ತವದಲ್ಲಿ ಇದೊಂದು ಅತ್ಯಂತ ಸಂಕೀರ್ಣವಾದ ಲೇಯರ್ ಬೈ ಲೇಯರ್ ಇರೋ ಒಂದು ಬೃಹತ್ ಕಾನೂನು ಚೌಕಟ್ಟು. ಪ್ರತಿಯೊಂದು ಬ್ಯಾಂಕ್ ಕೂಡ ಕಟ್ಟುನಿಟ್ಟಿನ ಶಾಸನಬದ್ಧ ವ್ಯಾಖ್ಯಾನಗಳ ಮೂಲಕವೇ ಹುಟ್ಕೊಳ್ತೆ. ಬನ್ನಿ, ಇವತ್ತು ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆಯ ಈ ಲೀಗಲ್ ಪಿರಮಿಡ್ ಅನ್ನ ಒಡೆದು ಅದ್ರ ಒಳಗೇನಿದೆ ಅಂತ ವಿವರವಾಗಿ ಮಾಡೋಣ. ಸರಿ, ಇಂದಿನ ನಮ್ಮ ಲೀಗಲ್ ಸಿಲೆಬಸ್ ಬಗ್ಗೆ ಕ್ವಿಕ್ ಆಗಿ ಹೇಳಿಬಿಡ್ತೀನಿ. ಮೊದಲು ಬ್ಯಾಂಕಿಂಗ್ನ ಕಾನೂನು ಅಡಿಪಾಯ, ಆಮೇಲೆ ನಿಯಂತ್ರಣ ವ್ಯವಸ್ಥೆಯ ಶ್ರೇಣಿ, ಸಂಸ್ಥಿಕ ವರ್ಗೀಕರಣಗಳು, ಬ್ಯಾಂಕ್ಗಳ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಕಾರ್ಯಗಳು ಮತ್ತು ಕೊನೆಯದಾಗಿ ಕೆಲವು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ಗಳನ್ನ ಕವರ್ ಮಾಡಲಿದ್ದೀವಿ. ಮೊದಲಿಗೆ ಈ ಲೀಗಲ್ ಪಿರಮಿಡ್ನ ತಳಪಾಯ, ಬ್ಯಾಂಕಿಂಗ್ನ ಕಾನೂನು ಅಡಿಪಾಯ ಅಂದ್ರೆ ಅದರ ಶಾಸನಬದ್ಧ ಮೂಲದ ಬಗ್ಗೆ ನೋಡೋಣ. ನೋಡಿ, ಬ್ಯಾಂಕಿಂಗ್ ಅನ್ನೋದು ಬರೀ ಬಿಸ್ನೆಸ್ ಅಲ್ಲ, ಅದೊಂದು ಪಕ್ಕಾ ಲೀಗಲ್ ಕಾಂಟ್ರಾಕ್ಟ್. ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 1949 ಸೆಕ್ಷನ್ 5B ಪ್ರಕಾರ ಬ್ಯಾಂಕಿಂಗ್ ಅಂದ್ರೇನು ಗೊತ್ತಾ? ಸಾಲ ನೀಡುವ ಅಥವಾ ಹೂಡಿಕೆ ಮಾಡುವ ಉದ್ದೇಶಕ್ಕಾಗಿ ಸಾರ್ವಜನಿಕರಿಂದ ಹಣದ ಠೇವಣಿಗಳನ್ನು ಸ್ವೀಕರಿಸುವುದು ಮತ್ತು ಈ ಹಣ ಬೇಡಿಕೆಯ ಮೇರೆಗೆ ಅಂದ್ರೆ ಆನ್ ಡಿಮ್ಯಾಂಡ್ ಮರುಪಾವತಿಯಾಗಬೇಕು, ಜೊತೆಗೆ ಚೆಕ್, ಡ್ರಾಫ್ಟ್ ಅಥವಾ ಆರ್ಡರ್ ಮೂಲಕ ಹಿಂಪಡೆಯಲು ಅವಕಾಶವಿರಬೇಕು. ಗಮನಿಸಿ, ಇಲ್ಲಿರೋ ಪ್ರತಿಯೊಂದು ಪದಕ್ಕೂ ಲೀಗಲ್ ವೇಟೇಜ್ ಇದೆ. ಒಂದು ಸಂಸ್ಥೆ ಈ ಎಲ್ಲ ಕಂಡೀಷನ್ಸ್ ಮ್ಯಾಚ್ ಮಾಡದೆ ಮಾತ್ರ ಅದು ಕಾನೂನುಬದ್ಧವಾಗಿ ಬ್ಯಾಂಕಿಂಗ್ ಮಾಡ್ತದೆ ಅಂತ ಅರ್ಥ. ಈಗ ಈ ಪಿರಮಿಡ್ನ ಮೇಲ್ಭಾಗಕ್ಕೆ ಹೋಗೋಣ. ನಮ್ಮ ನಿಯಂತ್ರಣ ವ್ಯವಸ್ಥೆಯ ಶ್ರೇಣಿ ಅಂದ್ರೆ ಆ ಸರ್ವೋಚ್ಚ ಪ್ರಾಧಿಕಾರ ಯಾವುದು ಅಂತ ನೋಡೋಣ. ನಿಮಗೆ ಗೊತ್ತಿರೋ ಹಾಗೆ ಈ ಹೈರಾರ್ಕಿಯ ತುದಿಯಲ್ಲಿರೋ ಬಾಸ್ ಅಂದ್ರೆ ನಮ್ಮ ಭಾರತೀಯ ರಿಸರ್ವ್ ಬ್ಯಾಂಕ್. RBI ಕಾಯ್ದೆ 1934 ಅಡಿಯಲ್ಲಿ ಸ್ಥಾಪನೆಯಾದ ಈ ಸಂಸ್ಥೆ ಸುಮ್ಮನೆ ಒಂದು ಹಣಕಾಸು ಸಂಸ್ಥೆ ಅಲ್ಲ. ಇದು ಸಂವಿಧಾನ ಮತ್ತು ಶಾಸನಗಳ ಅಡಿಯಲ್ಲಿ ವಿಶೇಷ ಅಧಿಕಾರ ಹೊಂದಿರೋ ಬ್ಯಾಂಕರ್ಗಳ ಬ್ಯಾಂಕ್. ಕರೆನ್ಸಿ ಪ್ರಿಂಟ್ ಮಾಡೋದಷ್ಟೇ ಅಲ್ಲ, ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ ಮಾಡೋದು, ಇಡೀ ಎಕಾನಮಿಯಲ್ಲಿ ಕ್ರೆಡಿಟ್ ಫ್ಲೋ ಹೇಗಿದೆ ಅಂತ ಕಂಟ್ರೋಲ್ ಮಾಡೋದು ಎಲ್ಲವೂ ಇದೇ ಅಥಾರಿಟಿಯ ಕೆಲಸ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ, ಗಮನಿಸಿ. ಶಾಸನದ ಅಡಿಯಲ್ಲಿ ಬ್ಯಾಂಕ್ಗಳನ್ನ ಹೇಗೆ ಡಿವೈಡ್ ಮಾಡಿದ್ದಾರೆ ಅಂದ್ರೆ, RBI ಕಾಯ್ದೆ 1934ರ ಸೆಕೆಂಡ್ ಶೆಡ್ಯೂಲ್ ಅಂದ್ರೆ 2ನೇ ವೇಳಾಪಟ್ಟಿಯಲ್ಲಿ ಸೇರ್ಪಡೆ ಆಗಿರೋ ಬ್ಯಾಂಕ್ಗಳನ್ನ ಶೆಡ್ಯೂಲ್ಡ್ ಬ್ಯಾಂಕ್ಗಳು ಅಂತ ಕರೀತಾರೆ. ಇದಕ್ಕೆ ಲೀಗಲ್ ರಿಕ್ವೈರ್ಮೆಂಟ್ ಏನು? ಕನಿಷ್ಠ 5 ಲಕ್ಷ ರೂಪಾಯಿ ಪೇಡಪ್ ಕ್ಯಾಪಿಟಲ್ ಇರಲೇಬೇಕು. ಹಾಗಾದ್ರೆ ಈ ಲಿಸ್ಟ್ನಲ್ಲಿ ಇಲ್ಲದೇ ಇರೋವು ಅವು ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ಗಳು. ಇವು ಸಾಮಾನ್ಯವಾಗಿ ಲಿಮಿಟೆಡ್ ಆಪರೇಷನ್ಸ್ ಇರೋ ಸಣ್ಣ ಲೋಕಲ್ ಬ್ಯಾಂಕ್ಗಳಷ್ಟೇ. ದೊಡ್ಡ ಸಂಸ್ಥೆಗಳಿಗೂ ಸಣ್ಣ ಕಾರ್ಯಾಚರಣೆಗಳಿಗೂ ಇರೋ ಸ್ಪಷ್ಟವಾದ ಲೀಗಲ್ ಡಿವೈಡ್ ಇದು. ಸರಿ, ಈಗ 3ನೇ ಭಾಗಕ್ಕೆ ಬರೋಣ. ಸಾಂಸ್ಥಿಕ ವರ್ಗೀಕರಣಗಳು ಅಂದ್ರೆ ಈ ಲೀಗಲ್ ಎಂಟಿಟಿಗಳನ್ನ ಹೇಗೆ ಕ್ಯಾಟಗರೈಸ್ ಮಾಡಿದ್ದಾರೆ ಅಂತ. ನಮ್ಮ ದೇಶದ ಫಿನಾನ್ಷಿಯಲ್ ಲ್ಯಾಂಡ್ಸ್ಕೇಪ್ನಲ್ಲಿ ಬೇರೆ ಬೇರೆ ಓನರ್ಶಿಪ್ ಸ್ಟ್ರಕ್ಚರ್ಗಳಿವೆ, ಮತ್ತೆ ಪ್ರತಿಯೊಂದು ಕ್ಯಾಟಗರಿಗೂ ತನ್ನದೇ ಆದ ಬೇರೆದ್ದೇ ಲೀಗಲ್ ಮ್ಯಾಂಡೇಟ್ ಇದೆ. ಫಾರ್ ಎಕ್ಸಾಂಪಲ್, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಥವಾ PSBಗಳನ್ನೇ ತಗೊಳ್ಳಿ. ಇಲ್ಲಿ ಸರ್ಕಾರ ಅಥವಾ RBI 51%ಕ್ಕಿಂತ ಹೆಚ್ಚಿನ ಪಾಲು ಹೊಂದಿರುತ್ತೆ. SBIನಂತಹ ಬ್ಯಾಂಕ್ಗಳ ಮೇನ್ ಟಾರ್ಗೆಟ್ ಏನು? ಸಾಮಾಜಿಕ ಒಳಗೊಳ್ಳುವಿಕೆ. ಅದೇ ಪ್ರೈವೇಟ್ ಬ್ಯಾಂಕ್ಗಳನ್ನ ನೋಡಿದ್ರೆ ಅವುಗಳ ಫೋಕಸ್ ಪಕ್ಕಾ ಪ್ರಾಫಿಟ್ ಮತ್ತು ಎಫಿಷಿಯನ್ಸಿ ಮೇಲೆ ಇರುತ್ತೆ. ಇನ್ನು ಫಾರಿನ್ ಬ್ಯಾಂಕ್ಗಳು ಇಂಟರ್ನ್ಯಾಷನಲ್ ಟ್ರೇಡ್ಗೆ ಹೆಲ್ಪ್ ಮಾಡಿದ್ರೆ, ನಮ್ಮ ಕೋಆಪರೇಟಿವ್ ಬ್ಯಾಂಕ್ಗಳು ತಮ್ಮದೇ ಸದಸ್ಯರ ಒಡೆತನದಲ್ಲಿ ಒಂದು 3 ಹಂತದ ರಚನೆಯ ಮೂಲಕ ಕೆಲಸ ಮಾಡ್ತವೆ. ಹಾಗೆ ಈ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳ ಅಂದ್ರೆ RRBಗಳ ಸ್ಟ್ರಕ್ಚರ್ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ನರಸಿಂಹಂ ಕಮಿಟಿ ರೆಕಮೆಂಡೇಶನ್ ಮೇಲೆ 1976 ಕಾಯ್ದೆಯಡಿ ಇವುಗಳನ್ನ ತರಲಾಯಿತು. ಇದರ ಓನರ್ಶಿಪ್ ಹೇಗಿದೆ ಗೊತ್ತಾ? ಕೇಂದ್ರ ಸರ್ಕಾರ 50%, ಸ್ಪಾನ್ಸರ್ ಬ್ಯಾಂಕ್ 35% ಮತ್ತೆ ಆಯಾ ರಾಜ್ಯ ಸರ್ಕಾರ 15%. ಸಣ್ಣ ರೈತರು, ಕೃಷಿ ಕಾರ್ಮಿಕರಿಗೆ ಸಾಲ ಸಿಗ್ಲಿ ಅಂತಾನೆ ಕಾನೂನಾತ್ಮಕವಾಗಿ ಸೃಷ್ಟಿ ಮಾಡಿರೋ ಒಂದು ಪರ್ಫೆಕ್ಟ್ ತ್ರಿಪಕ್ಷೀಯ ವ್ಯವಸ್ಥೆ ಇದು. ನೆಕ್ಸ್ಟ್ 4ನೇ ಭಾಗ, ಬ್ಯಾಂಕುಗಳು ಕಾನೂನುಬದ್ಧವಾಗಿ ಏನೆಲ್ಲ ಮಾಡಬಹುದು ಅಂದ್ರೆ ಅವುಗಳ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಕಾರ್ಯಗಳು. ಇಷ್ಟು ಹೊತ್ತು ಈ ಸಂಸ್ಥೆಗಳು ಲೀಗಲಿ ಏನು ಅಂತ ನೋಡಿದ್ವಿ. ಈಗ ಅವು ಲೀಗಲಿ ಏನು ಮಾಡಬಹುದು ಅಂತ ನೋಡೋಣ. ಬ್ಯಾಂಕ್ನ ಕೆಲಸಗಳನ್ನ ಪ್ರೈಮರಿ ಮತ್ತು ಸೆಕೆಂಡರಿ ಅಂತ ಡಿವೈಡ್ ಮಾಡಬಹುದು. ಪ್ರೈಮರಿ ಅಂದ್ರೆ ಸೇವಿಂಗ್ಸ್ ಮತ್ತು ಕರೆಂಟ್ ಅಕೌಂಟ್, FD, RD ಜೊತೆಗೆ ಲೋನ್ ಕೊಡೋದು. ಇಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾದ ಕ್ರೂಷಿಯಲ್ ಪಾಯಿಂಟ್ ಏನಂದ್ರೆ, ಈ ಡೆಪಾಸಿಟ್ಸ್ ಮತ್ತು ಲೋನ್ಗಳು ಗ್ರಾಹಕ ಹಾಗೂ ಬ್ಯಾಂಕ್ ಮಧ್ಯೆ ಪಕ್ಕಾ ಡೆಟರ್ ಮತ್ತು ಕ್ರೆಡಿಟರ್ ರಿಲೇಶನ್ಶಿಪ್ ಅನ್ನ ಹುಟ್ಟುಹಾಕ್ತವೆ. ಇನ್ನು ಸೆಕೆಂಡರಿ ಫಂಕ್ಷನ್ಸ್ನಲ್ಲಿ ಈ ನೆಫ್ಟ್, RTGS ತರದ ಏಜೆನ್ಸಿ ಸೇವೆಗಳು ಮತ್ತು ಫಾರೆಕ್ಸ್, ಲಾಕರ್ ಫೆಸಿಲಿಟಿ ಅಂತಹ ಯುಟಿಲಿಟಿ ಸರ್ವಿಸ್ಗಳು ಬರ್ತವೆ. ಈಗ ನಮ್ಮ ವಿಶ್ಲೇಷಣೆಯ ಅತಿ ಮುಖ್ಯ ಘಟ್ಟಕ್ಕೆ ಬಂದಿದ್ದೀವಿ. ಐತಿಹಾಸಿಕ ಬ್ಯಾಂಕಿಂಗ್ ನ್ಯಾಯಶಾಸ್ತ್ರ ಅಥವಾ ಲ್ಯಾಂಡ್ಮಾರ್ಕ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಗಳು.
ಈಗ ಥಿಯರಿಯಿಂದ ಸ್ವಲ್ಪ ಆಚೆ ಬಂದು ರಿಯಲ್ ವರ್ಲ್ಡ್ನಲ್ಲಿ ಸುಪ್ರೀಂ ಕೋರ್ಟ್ ಈ ಕಾನೂನುಗಳನ್ನು ಹೇಗೆ ಅನ್ವಯಿಸಿದೆ ಅಂತ ನೋಡೋಣ. ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಯೋಚಿಸಿ. ಸಂವಿಧಾನದ ಅಡಿಯಲ್ಲಿ ಎಲ್ಲ ಬ್ಯಾಂಕ್ಗಳಿಗೂ ಒಂದೇ ಟ್ರೀಟ್ಮೆಂಟ್ ಸಿಗುತ್ತಾ? ಒಂದು ಸಣ್ಣ ಹಳ್ಳಿಯ ಬ್ಯಾಂಕ್ ಅಥವಾ ಕೋಆಪರೇಟಿವ್ ಬ್ಯಾಂಕ್ ಕೂಡ ಸಾಂವಿಧಾನಿಕವಾಗಿ ಒಂದು ರಾಜ್ಯ ಅಥವಾ ಸ್ಟೇಟ್ಗಿರೋ ಅಷ್ಟೇ ಪವರ್ಸ್ ಹೊಂದಿರೋಕೆ ಸಾಧ್ಯನಾ? ಜಸ್ಟ್ ಥಿಂಕ್ ಅಬೌಟ್ ಇಟ್. ಕೋರ್ಟ್ಗಳು ಇದಕ್ಕೆ ಕೊಟ್ಟಿರೋ ಆನ್ಸರ್ಸ್ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಆಧುನಿಕ ಭಾರತದ ಬ್ಯಾಂಕಿಂಗ್ ಕಾನೂನಿನ ಬೌಂಡ್ರಿಗಳನ್ನೇ ಫಿಕ್ಸ್ ಮಾಡಿದ 3 ಲ್ಯಾಂಡ್ಮಾರ್ಕ್ ಕೇಸ್ಗಳ ಟೈಮ್ ಲೈನ್ ಇಲ್ಲಿದೆ. 1989ರ ಪ್ರಥಮ ಬ್ಯಾಂಕ್ ಕೇಸ್, 2003ರ ಅಪೆಕ್ಸ್ ಕೋಆಪರೇಟಿವ್ ಬ್ಯಾಂಕ್ ಕೇಸ್ ಮತ್ತೆ 2020ರ ಪಾಂಡುರಂಗ ಗಣಪತಿ ಚೌಗುಲೆ ಕೇಸ್. ಇವು ಸುಮ್ಮನೆ ಏನೋ ವಾದ ವಿವಾದಗಳಲ್ಲ, ನಮ್ಮ ಬ್ಯಾಂಕಿಂಗ್ ಲೀಗಲ್ ಸ್ಟ್ರಕ್ಚರನ್ನೇ ಮರುರೂಪಿಸಿದ ಮೈಲ್ಗಲ್ಲುಗಳು. ಮೊದಲಿಗೆ 1989ರ ಪ್ರಥಮ ಬ್ಯಾಂಕ್ ಕೇಸ್ ನೋಡೋಣ. ಏನಾಯ್ತಂದ್ರೆ, ಭಾರತದ ಫಸ್ಟ್ RRB ಆದ ಪ್ರಥಮ ಬ್ಯಾಂಕ್ನ ಒಬ್ಬ ಎಂಪ್ಲಾಯಿಯನ್ನ ಕೆಲಸದಿಂದ ತೆಗೆದುಹಾಕ್ತಾರೆ. ಆಗ ಬ್ಯಾಂಕ್ ವಾದ ಮಾಡಿದ್ದೇನು? ನಾವೊಂದು ಸಾಮಾನ್ಯ ಸಂಸ್ಥೆ, ನಾವು ಸಂವಿಧಾನದ ಅಡಿಯಲ್ಲಿ ಬರಲ್ಲ ಅಂತ. ಆದರೆ ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪು ಲೀಗಲ್ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತು. RRBಗಳು ಕೇಂದ್ರ ಸರ್ಕಾರ ಮತ್ತು ಸ್ಪಾನ್ಸರ್ ಬ್ಯಾಂಕ್ಸ್ಗಳ ಕಂಟ್ರೋಲ್ನಲ್ಲಿರೋದ್ರಿಂದ ಅವು ಸಂವಿಧಾನದ ಆರ್ಟಿಕಲ್ 12ರ ಅಡಿಯಲ್ಲಿ ರಾಜ್ಯದ ಒಂದು ಅಂಗ ಅಥವಾ ಸ್ಟೇಟ್ ಅಂತಾನೆ ಕೋರ್ಟ್ ತೀರ್ಪು ಕೊಡ್ತು. ಇದರಿಂದ ಆ ಎಂಪ್ಲಾಯಿಗೆ ಸಾಂವಿಧಾನಿಕ ರಕ್ಷಣೆ ಸಿಕ್ತು. ಈ ಲೀಗಲ್ ಬೌಂಡ್ರೀಸ್ ಇನ್ನೂ ಹೇಗೆ ಡಿಫೈನ್ ಆಗುತ್ತೆ ಅನ್ನೋದಕ್ಕೆ 2003ರ ಅಪೆಕ್ಸ್ ಕೋಆಪರೇಟಿವ್ ಬ್ಯಾಂಕ್ ಕೇಸ್ ಒಂದು ಬೆಸ್ಟ್ ಎಕ್ಸಾಂಪಲ್. ನಬಾರ್ಡ್ ಕಾಯ್ದೆಯಡಿ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ ಅಂತ ರೆಕಗ್ನೈಸ್ ಆಗದೇ ಇರೋ ಒಂದು ಮಲ್ಟಿ ಸ್ಟೇಟ್ ಸೊಸೈಟಿಗೆ RBI ಲೈಸೆನ್ಸ್ ಕೊಟ್ಬಿಟ್ಟಿತ್ತು. ಇದು ಕೋರ್ಟ್ ಮೆಟ್ಲೇರಿತು. ಆಗ ಸುಪ್ರೀಂ ಕೋರ್ಟ್ ರಿಸರ್ವ್ ಬ್ಯಾಂಕ್ ಕೊಟ್ಟಿದ್ದ ಲೈಸೆನ್ಸನ್ನೇ ಕ್ಯಾನ್ಸಲ್ ಮಾಡ್ತು. ಅಂದ್ರೆ RBI ಎಷ್ಟೇ ಅಪೆಕ್ಸ್ ಬಾಡಿ ಆಗಿದ್ರೂ ಅದಕ್ಕೂ ಬ್ಯಾಂಕಿಂಗ್ ರೆಗ್ಯುಲೇಷನ್ ಮತ್ತು ನಬಾರ್ಡ್ ಆಕ್ಟ್ ಪ್ರಕಾರ ಕಟ್ಟುನಿಟ್ಟಾದ ಮಿತಿಗಳಿವೆ ಅಂತ ತೋರಿಸ್ಕೊಡ್ತು. ಬಾಸಾದ್ರೂ ಕಾನೂನು ಮೀರಂಗಿಲ್ಲ, ಸಿಂಪಲ್. ಇನ್ನು ಕೊನೆಯದಾಗಿ 2020ರ ಬಹುದೊಡ್ಡ ಪಾಂಡುರಂಗ ಗಣಪತಿ ಚೌಗುಲೆ ಪ್ರಕರಣ. ಇದೊಂದು 5 ಜಡ್ಜ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಜಡ್ಜ್ಮೆಂಟ್. ಇಲ್ಲಿ ವಾದ ಏನಂದ್ರೆ, ಸಹಕಾರಿ ಬ್ಯಾಂಕ್ಗಳು ಬರೀ ಸೊಸೈಟಿಗಳು, ಅವು ಸೆಂಟ್ರಲ್ ಲಿಸ್ಟ್ನ ಬ್ಯಾಂಕ್ಗಳಲ್ಲ ಅಂತ. ಆದರೆ ಸುಪ್ರೀಂ ಕೋರ್ಟ್ ಇಲ್ಲ, ಕೋಆಪರೇಟಿವ್ ಬ್ಯಾಂಕ್ಗಳು ಕೂಡ ಬ್ಯಾಂಕಿಂಗ್ ವ್ಯವಹಾರ ಮಾಡ್ತಿವೆ, ಹಾಗಾಗಿ ಅವು ಕೇಂದ್ರ ಪಟ್ಟಿಯ ಎಂಟ್ರಿ 45ರ ಅಂಡರ್ನಲ್ಲೇ ಬರ್ತವೆ ಅಂತ ಕ್ಲಿಯರ್ ಕಟ್ ಜಡ್ಜ್ಮೆಂಟ್ ಕೊಡ್ತು. ಇದರ ರಿಸಲ್ಟ್ ಏನಾಯ್ತು ಗೊತ್ತಾ? ದೊಡ್ಡ ಕಮರ್ಷಿಯಲ್ ಬ್ಯಾಂಕ್ಗಳ ತರಾನೇ ಈ ಕೋಆಪರೇಟಿವ್ ಬ್ಯಾಂಕ್ಗಳಿಗೂ ಸಾಲ ವಸೂಲಿಗ ಸರ್ಫೇಸಿ ಆಕ್ಟ್ ಅನ್ವಯ ಆಗುತ್ತೆ, ಆಸ್ತಿ ಜಪ್ತಿ ಮಾಡೋ ಪವರ್ ಅವಕ್ಕೂ ಇರುತ್ತೆ ಅನ್ನೋದು ಲೀಗಲಿ ಪ್ರೂವ್ ಆಯ್ತು. ಸೊ ದ ಕ್ರೂಷಿಯಲ್ ಪಾಯಿಂಟ್ ಈಸ್, ಒಂದು ಕಮರ್ಷಿಯಲ್ ಪ್ರೈವೇಟ್ ಬ್ಯಾಂಕಿಂದ ಹಿಡಿದು ಸಣ್ಣ ಕೋಆಪರೇಟಿವ್ ಬ್ಯಾಂಕ್ವರೆಗೂ ನಮ್ಮ ಈ ಇಡೀ ಬ್ಯಾಂಕಿಂಗ್ ಸಿಸ್ಟಮ್ ನಿಂತಿರೋದೇ ಈ ಪಕ್ಕಾ ಶಾಸನಬದ್ಧ ವ್ಯಾಖ್ಯಾನಗಳ ಮೇಲೆ. ಲಾ ಸ್ಟೂಡೆಂಟ್ಸ್ ಆಗಿ ಈ ಸೂಕ್ಷ್ಮ ವ್ಯತ್ಯಾಸಗಳನ್ನು ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಆದರೆ ಈಗ ನಮ್ಮ ಮುಂದಿರೋ $1 ಬಿಲಿಯನ್ ಪ್ರಶ್ನೆ ಏನಂದ್ರೆ, ಭವಿಷ್ಯದಲ್ಲಿ ಬರೋ AI, ಫಿನ್ಟೆಕ್ ಮತ್ತು ಡಿಜಿಟಲ್ ಫೈನಾನ್ಸ್ ತಂತ್ರಜ್ಞಾನಗಳು ವರ್ಷಗಳಿಂದ ಬೇರೂರಿರೋ ಈ ಹಳೆಯ ಲೀಗಲ್ ಪಿರಮಿಡ್ಗೆ ಹೇಗೆ ಚಾಲೆಂಜ್ ಮಾಡಲಿವೆ? ಟೆಕ್ನಾಲಜಿ ಓಡೋ ಸ್ಪೀಡ್ಗೆ ನಮ್ಮ ಬ್ಯಾಂಕಿಂಗ್ ಕಾನೂನು ಮ್ಯಾಚ್ ಆಗುತ್ತಾ? ಈ ಇಂಟ್ರೆಸ್ಟಿಂಗ್ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನು ಮುಗಿಸೋಣ. ಲೆಟ್ಸ್ ಕೀಪ್ ಎಕ್ಸ್ಪ್ಲೋರಿಂಗ್. ಈ ಎಕ್ಸ್ಪ್ಲೇನರ್ ನೋಡಿದ್ದಕ್ಕೆ ತುಂಬು ಧನ್ಯವಾದಗಳು.